ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಏಪ್ರಿಲ್ 2, 2026 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದರ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ನ್ಯೂಸ್ನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಓಕೆನಾ? ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಇಲ್ಲಿ ಹಿಂದುಳಿದ ವರ್ಗದ ಆಯೋಗದ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಆಪ್ಷನ್ಸ್ಗಳನ್ನ ನೋಡ್ಕೊಳ್ಳಿ. ಹಂಸರಾಜ್ ಗಂಗಾರಾಮ್ ಆಹಿರ್, ನೆಕ್ಸ್ಟು ಆಪ್ಷನ್ ಬಿ ಸಾಧ್ವಿ ನಿರಂಜನ್ ಜ್ಯೋತಿ, ಆಪ್ಷನ್ ಸಿ ಕಿರಣ್ ಉಮೇಶ್ ಮಹಲ್ಲೆ, ಆಪ್ಷನ್ ಡಿ ಅಶ್ವಿನಿ ವೈಷ್ಣವ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಮೊದಲು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಕೆಲವು ವಿದ್ಯಾರ್ಥಿಗಳು ಸುಮ್ಮನೆ ಕ್ಲಾಸನ್ನು ನೋಡ್ತೀರಾ, ಆದರೆ ಕಮೆಂಟನ್ನು ಮಾಡೋದಿಲ್ಲ. ಆ ವಿದ್ಯಾರ್ಥಿಗಳು ಮೊದಲು ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ, ನಿಮಗೆ ಇಂಥ ಪ್ರಶ್ನೆಗಳು ನೆನಪಿರಬೇಕು ಅಥವಾ ಇಂಥ ಪ್ರಶ್ನೆಗಳಿಗೆ ಉತ್ತರಗಳು ನೆನಪಿರಬೇಕು ಅಂತ ಅಂದರೆ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಯೂಸ್ಫುಲ್ ಆಗ್ತದೆ. ನೀವು ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಏನಾದರೂ ನೋಡಿದ್ರಿ ಅಂತ ಅಂದರೆ ನೆನಪಾಗ್ತದೆ. ಅದಕ್ಕಾಗಿ ಕಮೆಂಟ್ ಮಾಡಬೇಕು. ಗೊತ್ತಾಗಲಿಲ್ಲ ಅಂತ ಅಂದರೆ ಕೊನೆಯಲ್ಲಿ ನಾನು ತರಗತಿಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ. ಅಲ್ಲಿ ನೀವು ನೋಡ್ಕೋಬೋದು. ಇನ್ನು ಫ್ಯಾಕ್ಟ್ಸ್ ಕೂಡ ಹೇಳ್ತೇನೆ, ಅಂದರೆ ಇನ್ನು ಹೆಚ್ಚಿನದಾಗಿ ಇದರ ಬಗ್ಗೆ ಮಾಹಿತಿಗಳನ್ನು ಕೂಡ ಹೇಳ್ತೇನೆ. ಓಕೆನಾ? ಇದನ್ನು ನೋಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಮ್ಮ ಒಂದು ಡೈರಿ ಒಂದು ಸ್ಮಾಲ್ ಪ್ರಮೋಷನ್ ಏನಿದೆ ಅದನ್ನು ನಾವು ನೋಡ್ಬಿಡೋಣ. ಏನಪ್ಪ ಅಂತಾರೆ, ನಿಮಗೆ ನಮ್ಮ ಒಂದು ತರಗತಿಗಳು ಅಂದರೆ ಪ್ರತಿದಿನದ ಒಂದು ತರಗತಿಗಳು ಇಷ್ಟ ಆದರೆ, ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ಗಳ PDF ನಿಮಗೂ ಕೂಡ ಇಷ್ಟ ಆದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ. 1 ತಿಂಗಳ ಒಂದು PDF ಬೇಕು ಅಂತಂದರೆ 20 ರೂಪಾಯಿಗಳನ್ನು ಸೆಂಡ್ ಮಾಡಿ. ಕಳೆದ 6 ತಿಂಗಳ PDF ಬೇಕು ಅಂತಂದರೆ 60 ರೂಪಾಯಿಗಳನ್ನು ಸೆಂಡ್ ಮಾಡಿ. ಹಾಗೆ 12 ತಿಂಗಳ PDF ಬೇಕು ಅಂತಂದರೆ 100 ರೂಪಾಯಿಗಳನ್ನು ಸೆಂಡ್ ಮಾಡಿ PDFನ್ನು ನೀವು ಪಡೆದುಕೊಳ್ಳಬಹುದು. PDF ಪಡೆದುಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ವಿಳಾಸ ಏನಿದೆ ನೋಡಿ, ಕರೆಕ್ಟಾಗಿ ಹೊಡಿರಿ. udyogjeevan12@gmail.com. ಕೆಲ ವಿದ್ಯಾರ್ಥಿಗಳು ಇಲ್ಲಿ ಇಮೇಲ್ ID ಸರಿ ಇಲ್ಲ ಅಂತ ಹೇಳಿ ಕೆಲ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, udyogjeevan12@gmail.com ಎಂಬತಕ್ಕಂಥ ಇಮೇಲ್ ಐಡಿಗೆ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ, ಪೇಮೆಂಟ್ ಆಗಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಕಳಿಸ್ಬೇಕು. ಕಳಿಸಿದ ನಂತರ 2 ರಿಂದ 3 ದಿನದ ಒಳಗಾಗಿ ನಿಮಗೆ PDF ಸಿಗ್ತದೆ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ ಈಗ ಪ್ರಸ್ತುತವಾಗಿ ಈ ರೀತಿಯಾಗಿ ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರಿಗೂ ಕೂಡ ಯಾವ ರೀತಿ, ಮತ್ತು ಇಲ್ಲಿ ನಮ್ಮ ಒಂದು ಚಾನಲ್ನ ಲೋಗೋ ಈ ರೀತಿಯಾಗಿದೆ. ಲೋಗೋ ಕೂಡ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಪ್ಲೀಸ್ ಕಮೆಂಟ್ ಮಾಡಿ ಇದೇನಾದರೂ ನಿಮಗೆ ಇಷ್ಟ ಆದರೆ. ಓಕೆನಾ? ಕೆಲ ವಿದ್ಯಾರ್ಥಿಗಳು ನಿನ್ನೆಯೂ ಕೂಡ ಈ ಒಂದು ಲೋಗೋ ಬಗ್ಗೆ ನಾನು ಹೇಳಿದೆ, ಯಾರು ಒಬ್ಬರೂ ಕೂಡ ಕಮೆಂಟ್ ಮಾಡಿಲ್ಲ. ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಲೋಗೋ ಯಾವ ರೀತಿ ಇದೆ ಮತ್ತು ಬ್ಯಾನರ್ ಯಾವ ರೀತಿ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟು ಡೈಲಿ ನಾನು ಮೋಟಿವೇಶನಲ್ ಕೋಟ್ ಅಂತ ತೆಗೆದುಕೊಂಡು ಬರ್ತೇನೆ. ಇವತ್ತಿನ ಮೋಟಿವೇಶನ್ ಕೂಡ ನಿನ್ನೆ ಮೋಟಿವೇಶನ್ ಅಂತಲೇ ಇರುತ್ತೆ. ಏನೂ ಕೂಡ ಹೆಚ್ಚಿನದಾಗಿ ಹೇಳೋದಿಲ್ಲ. ಯಾಕೆಂದರೆ ಈಗಾಗಲೇ ಟೈಮ್ ಆಗಿದೆ. ನಾನು ತರಗತಿಯನ್ನು ಶುರು ಮಾಡಬೇಕು ಅಂತ ಅಂದರೆ ಈಗ ಆಗಲೇ 8 o'clock ಮೇಲಾಗಿದೆ. ಯಾಕಪ್ಪ ಅಂತ ಆಫೀಸ್ ವರ್ಕ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಮನೆಗೆ ಬಂದು ತರಗತಿಯನ್ನು ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಗಿದೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಬರೀ ಸುಮ್ಮನೆ ಏನೇನೋ ಮಾತಾಡ್ತಾರೆ, ಅದೇ ತರಗತಿಯನ್ನು ಕಂಪ್ಲೀಟ್ ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು. ಆದರೆ ನೋಡಿ, ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ. ಇಲ್ಲಿ ಈ ಒಂದು PDF ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಮೊದಲನೇ ಪ್ರಶ್ನೆ ಹೇಳೋದು ಕೂಡ ಇಂಪಾರ್ಟೆಂಟು. ಮೋಟಿವೇಶನ್ ಕೋಟ್ ಹೇಳೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಇತ್ತೀಚೆಗೆ ಭಾರತದ ಯಾವ ರಾಜ್ಯವು ಕೃಷಿ ಭೂಮಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುವ ಅಗ್ರಿವೋಲ್ಟಾಯಿಕ್ ಯೋಜನೆ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ. ಕರ್ನಾಟಕ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಗುಜರಾತ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಅಗ್ರಿವೋಲ್ಟಾಯಿಕ್ ಯೋಜನೆ ನೋಡಿ ವಿದ್ಯಾರ್ಥಿಗಳೇ, ಅಗ್ರಿವೋಲ್ಟಾಯಿಕ್ ಯೋಜನೆಯನ್ನು ಅಳವಡಿಸಿಕೊಂಡದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಉತ್ತರ ಪ್ರದೇಶದ ಅಗ್ರಿವೋಲ್ಟಾಯಿಕ್ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಕೃಷಿ ಭೂಮಿಯ ಮೇಲೆ ಎತ್ತರದ ಸ್ಟ್ಯಾಂಡ್ಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗ್ತದೆ. ಅಂದರೆ ಕೃಷಿ ಭೂಮಿ ಏನಿರ್ತದೆ ಅದರ ಮೇಲೆ ಎತ್ತರದ ಸ್ಟ್ಯಾಂಡ್ಗಳನ್ನು ಮಾಡಿ ಅದರ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗ್ತದೆ. ಇದರಿಂದ ಕೆಳಗೆ ಬೆಳೆಗಳನ್ನು ಬೆಳೆಯಬಹುದು. ಅಂದರೆ ಅದರ ಕೆಳಗೆ ಸೌರ ಫಲಕಗಳ ಕೆಳಗೆ ಏನಿದೆ ಅದನ್ನು ಬೆಳೆಗಳನ್ನು ಬೆಳೆಯಬಹುದು ಮತ್ತು ಮೇಲೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಅಂದರೆ ಮೇಲೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದರ ಕೆಳಗೆ ಅಂದರೆ ವೋಲ್ಟಾಯಿಕ್ ಸೆಲ್ಸ್ಗಳು ಇರ್ತವೆ, ಅದರ ಕೆಳಗೆ ಏನು ಮಾಡ್ತಾರೆ ಇವರು ಏನಪ್ಪ ಮಾಡ್ತಾರೆ ಅಂತ ಅಂದರೆ
ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ, ಕೆಳಗೆ ಬೆಳೆಯನ್ನು ಬೆಳೀತಾರೆ. ಇದನ್ನು ಅಗ್ರಿ ವೋಲ್ಟಾಯಿಕ್ ಯೋಜನೆ ಅಂತ ಕರೀತಾರೆ. ಇದು ರೈತರ ಆದಾಯ ಏನಿದೆ ಇದು ದ್ವಿಗುಣಗೊಳಿಸ್ತದೆ. ದ್ವಿಗುಣ ಅಂತಲೇ ಡಬಲ್ ಮಾಡ್ತದೆ. ಇಲ್ಲಿ ವಿದ್ಯುತ್ತಿಂದನೂ ಕೂಡ ರೈತ ಸಂಪಾದನೆ ಮಾಡಬಹುದು, ಕೆಳಗೆ ಬೆಳೆಯನ್ನು ಬೆಳೆಯುವುದರ ಮೂಲಕ ಕೂಡ ರೈತ ಸಂಪಾದನೆಯನ್ನು ಮಾಡಬಹುದು. ಎರಡು ರೀತಿಯಲ್ಲಿ ಇದು ದ್ವಿಗುಣಗೊಳಿಸುವ ಕಾರಣದಿಂದಾಗಿ ಅಗ್ರಿ ವೋಲ್ಟಾಯಿಕ್ ಯೋಜನೆ ಪ್ರಥಮವಾಗಿ ಉತ್ತರ ಪ್ರದೇಶ ಸರ್ಕಾರ ಏನಿದೆ ಪ್ರಥಮವಾಗಿ ಇದನ್ನು ಅಳವಡಿಸಿಕೊಂಡಿದೆ. ಓಕೆನಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಹಿಮಾಲಯ ಪ್ರದೇಶದ ಹವಾಮಾನ ವೈಪರೀತ್ಯಗಳ ನಿಖರ ಮುನ್ಸೂಚನೆಗಾಗಿ ಭಾರತದ ಮೊದಲ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿರಿಕ್ ಅಂಡ್ ಕ್ಲೈಮೇಟ್ ಸೆಂಟರನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ನೋಡಿ. ಇನ್ನೊಂದ್ಸಲಿ ನೋಡ್ಕೊಳ್ಳಿ ಪ್ರಶ್ನೆ. ಹಿಮಾಲಯ ಪ್ರದೇಶದ ಹವಾಮಾನ ವೈಪರೀತ್ಯಗಳ ನಿಖರ ಮುನ್ಸೂಚನೆಗಾಗಿ ಭಾರತದ ಮೊದಲ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಅಂಡ್ ಕ್ಲೈಮೇಟ್ ಸೆಂಟರನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ. ಲಡಾಖ್, ಧರ್ಮಶಾಲಾ, ಉಧಂಪುರ ಮತ್ತು ನೈನಿತಾಲ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಹಿಟ್ಟಾಗ್ತವೆ. ನಿಮಗೆ ಗೊತ್ತಿರೋದು ಇಲ್ಲ, ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿರೋದು ಇಲ್ಲ. ಇವು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಬರ್ತವೆ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಉಧಂಪುರ. ಜಮ್ಮು ಕಾಶ್ಮೀರದ ಒಂದು ಉಧಂಪುರ ಎಂಬತಕ್ಕಂಥ ಪ್ರದೇಶದಲ್ಲಿ ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಸೆಂಟರನ್ನು ಏನು ಮಾಡ್ತಿದ್ದಾರೆ, ಅನಾವರಣಗೊಳಿಸ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಹಿಮಾಲಯದಲ್ಲಿ ಸಂಭವಿಸ್ತಕ್ಕಂಥ ಹಠಾತ್ ಮೇಘಸ್ಫೋಟ ಅಥವಾ ಕ್ಲೌಡ್ ಬರ್ಸ್ಟ್ ಅಂತ ನಾವು ಕರಿತೇವೆ. ಮೇಘಸ್ಫೋಟವು ಏನಿದೆ ಮತ್ತು ಭೂಕುಸಿತ ಏನಿದೆ ಮತ್ತು ಹವಾಮಾನ ವೈಪರೀತ್ಯಗಳ ಬಗ್ಗೆ ಮುಂಚಿತವಾಗಿ ನಿಖರ ಮಾಹಿತಿಗಳನ್ನು ನೀಡುವುದು ಇದರ ಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಹಿಮಾಲಯನ್ ಹೈ ಆಲ್ಟಿಟ್ಯೂಡ್ ಅಟ್ಮಾಸ್ಫಿಯರಿಕ್ ಸೆಂಟರ್ ಎಲ್ಲಪ್ಪ ಅನಾವರಣಗೊಳಿಸಿದ್ದಾರೆ ಅಂತಂದರೆ ಉಧಂಪುರ, ಜಮ್ಮು ಕಾಶ್ಮೀರದಲ್ಲಿ ಇದು ಇರತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ನ್ಯಾಯ ಸೇತು ಎಂಬತಕ್ಕಂತಹದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ಹೊಸ ಕಟ್ಟಡ, AI ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್, ಮೂರನೇದು ಗ್ರಾಮೀಣ ನ್ಯಾಯಾಲಯಗಳ ಅಭಿವೃದ್ಧಿ ಯೋಜನೆ, ಮತ್ತು ನಾಲ್ಕನೇದು ನ್ಯಾಯಾಧೀಶರ ತರಬೇತಿ ಕೇಂದ್ರ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನಿದೆ ಇದು ನ್ಯಾಯ ಸೇತು ಎಂಬತಕ್ಕಂಥದ್ದು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಾನೂನು ಸಹಾಯ ಮಾಡುವ ಚಾಟ್ಬಾಟ್ ಆಗಿದೆ. ಓಕೆನಾ. ನ್ಯಾಯ ಸೇತು ಚಾಟ್ಬಾಟ್ ಏನಿದೆ ಇದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಉಪಕ್ರಮ ಆಗಿರತಕ್ಕಂತಹದ್ದು. ಭಾಷಿಣಿ ಪ್ಲಾಟ್ಫಾರ್ಮ್ ಬಳಸಿ ಇದನ್ನು ಸಿದ್ಧಪಡಿಸಲಾಗಿದೆ. ಇದು ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಕಾನೂನು ಸಲಹೆ ಮತ್ತು ಮಾಹಿತಿಗಳನ್ನು ಇದು ನೀಡ್ತಕ್ಕಂಥದ್ದು. ಭಾಷಿಣಿ ಎಂಬತಕ್ಕಂಥ ಪೋರ್ಟಲ್ ಇತ್ತೀಚೆಗೆ ನ್ಯೂಸಲ್ಲಿ ಇತ್ತು. ಅದರ ಬಗ್ಗೆ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ಯಾರ್ಯಾರು ನೋಡಿಲ್ಲ ಹಿಂದಿನ ತರಗತಿಗಳನ್ನು ನೀವು ವೀಕ್ಷಣೆ ಮಾಡ್ಬೋದು. ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಒಂದ್ಸಲಿ ನೋಡಿ, ಅದಾದ ಬಳಿಕ ನೀವು PDF ಅನ್ನು ಪಡ್ಕೊಳ್ಳಿ. ಅಲ್ಲಿ ನಿಮಗೆ ಈ ಒಂದು ಭಾಷಿಣಿ ಪೋರ್ಟಲ್ ಬಗ್ಗೆಯೂ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕುಗ್ತಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಅಪರೂಪದ ಬಿಳಿ ಹಿಮಾಲಯನ್ ತಾಹರ್ ಅಥವಾ ಆಲ್ಬಿನೋ ಹಿಮಾಲಯನ್ ತಾಹರ್ ಅಂತ ಕರೀತಾರೆ. ಇದು ಕಂಡು ಬಂದಿದೆ. ಈ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ನೋಡಿ. ಕುಗ್ತಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಉತ್ತರಾಖಂಡ, ಸಿಕ್ಕಿಂ, ಹಿಮಾಚಲ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಸಿ, ಹಿಮಾಚಲ ಪ್ರದೇಶ. ಕುಗ್ತಿ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದು ಹಿಮಾಚಲ ಪ್ರದೇಶದ ಒಂದು ಚಂಬಾ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿದೆ. ಇಲ್ಲಿ ಕಂಡು ಬಂದಂತಹ ಒಂದು ಬಿಳಿ ಹಿಮಾಲಯನ್ ತಾಹರ್ ಅಥವಾ ಆಲ್ಬಿನಿಸಮ್ ಎಂಬತಕ್ಕಂಥ ಒಂದು ವರ್ಣದ್ರವ್ಯದ ಕೊರತೆಯಿಂದಾಗಿ ಬಿಳಿ ಬಣ್ಣದಲ್ಲಿ ಇದು ಇರ್ತದೆ. ಇದು ಅತ್ಯಂತ ಅಪರೂಪದ ಪ್ರಾಣಿ ಸಂಕುಲ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬಿಳಿ ಹಿಮಾಲಯನ್ ತಾಹರ್ ಎಂಬತಕ್ಕಂಥದ್ದು ಇದನ್ನು ಆಲ್ಬಿನಿಸಮ್ ಎಂಬ ವರ್ಣದ್ರವ್ಯದ ಕೊರತೆಯಿಂದಾಗಿ ಇದು ಬಿಳಿ ಬಣ್ಣಕ್ಕೆ ತಿರುಗಿರ್ತದೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರನ್ನು ಸೋಲಿಸುವ ಮೂಲಕ ಕಾರ್ಲೋಸ್ ಅಲ್ಕರಾಜ್ ಅವರು ಮುಡಿಗೇರಿಸಿಕೊಂಡರು ಅಂತ. ಅಂದರೆ ನಿಮಗೆ ಗೊತ್ತಿರಬೇಕು, ಆಸ್ಟ್ರೇಲಿಯನ್ ಓಪನ್ ಮೆನ್ಸ್ ಟೆನ್ನಿಸ್ ಟೂರ್ನಿ ಏನಿದೆ ಅದನ್ನು ಯಾರು ಗೆದ್ದಿದ್ದಾರೆ 2026ರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ ಕಾರ್ಲೋಸ್ ಅಲ್ಕರಾಜ್. ಯಾರನ್ನು ಸೋಲಿಸುವ ಮೂಲಕ ಗೆದ್ದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ರಫೇಲ್ ನಡಾಲ್, ನೋವಾಕ್ ಜೋಕೋವಿಕ್, ಜಾನಿಕ್ ಸಿನ್ನರ್ ಮತ್ತು ಡೇನಿಯಲ್ ಮೆಡ್ವಡೇವ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ನೋವಾಕ್ ಜೋಕೋವಿಕ್ ಎಂಬತಕ್ಕಂಥವ್ರು. ನೋಡಿ, ಕಾರ್ಲೋಸ್ ಅಲ್ಕರಾಜ್ ಅವರು ಆಸ್ಟ್ರೇಲಿಯನ್ ಓಪನ್ 2026ರ ಮೆನ್ಸ್ ಟೆನ್ನಿಸ್ ಟೂರ್ನಿ ಅಥವಾ ಪುರುಷರ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಸ್ಪೇನ್ ದೇಶದ ಈ ಯುವಕ ಆಟಗಾರ
ತನ್ನ ವೃತ್ತಿ ಜೀವನದ ಮತ್ತೊಂದು ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿಸಿದ್ದಾರೆ ಅಥವಾ ಜಯವನ್ನು ಪಡ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂತಂದರೆ ನೋವಾಕ್ ಜೋಕೋವಿಕ್ ಎಂಬತಕ್ಕಂತಹ ಅವರಂತಹ ಅನುಭವಿ ಆಟಗಾರರನ್ನು ಸೋಲಿಸುವ ಮೂಲಕ ಟೆನ್ನಿಸ್ ಲೋಕದ ಹೊಸ ಯುಗವನ್ನು ಇವರು ಪ್ರತಿನಿಧಿಸಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಓಕೆನಾ, ಇದು ಇವತ್ತಿನ ಮೇಯ್ನ್ ಆಗಿರ್ತಕ್ಕಂಥ 6 ಕರೆಂಟ್ ಅಫೇರ್ಸ್ಗಳು. ಓಕೆನಾ, ಇದಾದ ಬಳಿಕ ಇಲ್ಲಿ ಈ ಥಂಬ್ನೇಲ್ ಕ್ವಶನ್ಸ್ ಏನಿದೆ ಇದನ್ನು ಕೂಡ ನೋಡ್ಕೊಂಡ್ಬಿಡೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸಾಧ್ವಿ ನಿರಂಜನ್ ಜ್ಯೋತಿಯವರು. ಈ ಸಾಧ್ವಿ ನಿರಂಜನ್ ಜ್ಯೋತಿಯವರು ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅದಾದ ಬಳಿಕ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ. ಈ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಇದು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು 338B ಎಂಬತಕ್ಕಂತಹ ವಿಧಿಯಲ್ಲಿ ಕಂಡು ಬರ್ತದೆ. ಅದೇ ಇಲ್ಲಿ ಏನು ಪರಿಶಿಷ್ಟ ಜಾತಿಯ ಆಯೋಗ ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದರೆ 338ನೇ ವಿಧಿಯಲ್ಲಿ ಕಂಡು ಬರುತ್ತೆ. ಹಾಗೆ ಪರಿಶಿಷ್ಟ ಪಂಗಡಗಳು ಯಾವ ಆಯೋಗದಲ್ಲಿ ಎಲ್ಲಿ ಬರುತ್ತೆ, ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ 338A ಎಂಬತಕ್ಕಂಥ ಆರ್ಟಿಕಲ್ನಲ್ಲಿ ಪರಿಶಿಷ್ಟ ಪಂಗಡಗಳು ಕಂಡು ಬರ್ತವೆ. ಓಕೆನಾ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದು ಗೊತ್ತಿರಬೇಕು. ಓಕೆನಾ, ಮೇಯ್ನ್ ಇಂಪಾರ್ಟೆಂಟು. ಓಕೆನಾ, ಇದು ಇವತ್ತಿನ ತರಗತಿಗಳು. ನಿಮಗೆ ತರಗತಿಗಳು ಇಷ್ಟ ಆದರೆ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ತರಗತಿಯನ್ನು ಲೈಕ್ ಮಾಡಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ, ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ಬಳಿಕ ನಿಮಗೇನಾದರೂ PDF ಬೇಕು ಅಂತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರನ್ನು ನೀವು ಯೂಸ್ ಮಾಡ್ಕೊಳ್ಳಿ. 1 ತಿಂಗಳ PDF ತಗೊಳ್ಳಿ. ನಿಮಗೆ ಇಷ್ಟ ಆದರೆ ಕಳೆದ 6 ತಿಂಗಳ PDFಗಳನ್ನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಮೊದಲನೇದಾಗಿ 20 ರೂಪಾಯಿ ಕೊಟ್ಟು ಸ್ಕ್ಯಾನ್ ಮಾಡಿ 1 ತಿಂಗಳ PDFನ್ನು udyogjeevan12@gmail.comಗೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿ ನೀವು ಪಡೆದುಕೊಳ್ಳಿ. ಓಕೆನಾ, ಅದಾದ ಬಳಿಕ ನಿಮಗೇನಾದರೂ ಸ್ಕ್ರೀನ್ಶಾಟ್ ಬರ್ತಿಲ್ಲ ಅಂತ ಅಂದರೆ ನೀವು ನಮ್ಮ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಈಗಾಗಲೇ ಲಿಂಕನ್ನು ಕೂಡ ಹಾಕಿದ್ದೇನೆ. ಅಲ್ಲೂ ಕೂಡ ನೀವೇನು ಮಾಡ್ಬೋದು, ಪೇಮೆಂಟ್ ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಓಕೆನಾ, ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ, ನಮ್ಮ ಸತತ ಪ್ರಯತ್ನ ನಿಮಗೆ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.